ಎಲ್ಲರಿಗೂ ನಮಸ್ಕಾರ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ನಾವು ತೆಗೆದುಕೊಳ್ಳೋ ಪ್ರತಿ 2 ಉಸಿರಲ್ಲಿ 1 ಉಸಿರು ನಮ್ಗೆ ಕಾಡುಗಳಿಂದ ಸಿಗುತ್ತೆ. ಆಶ್ಚರ್ಯ ಆಯ್ತಾ? ಹೌದು, ಇವತ್ತು ನಾವು ಮಾತಾಡಕ್ ಹೊರಟಿರೋದು ನಮ್ಮ ಭೂಮಿಯ ಈ ಹಸಿರು ಶ್ವಾಸಕೋಶಗಳ ಬಗ್ಗೆ, ಅಂದ್ರೆ ನಮ್ಮ ಅರಣ್ಯಗಳ ಬಗ್ಗೆ. ಒಂದ್ಸಲ ಯೋಚನೆ ಮಾಡಿ, ಈ ಭೂಮಿ ಮೇಲೆ ಕಾಡುಗಳೇ ಇಲ್ಲ ಅಂದ್ರೆ ನಮ್ಮ ಜಗತ್ತು ಹೇಗೆ ಇರತ್ತೆ? ಉಸಿರಾಡೋಕೆ ಶುದ್ಧ ಗಾಳಿನೇ ಇರಲ್ಲ, ಕುಡಿಯೋಕೆ ನೀರು ಸಿಗಲ್ಲ, ಲಕ್ಷಾಂತರ ಪ್ರಾಣಿ ಪಕ್ಷಿಗಳಿಗೆ ಮನೆ ಇರೋದಿಲ್ಲ. ಅಬ್ಬಾ, ಆ ಯೋಚನೆನೇ ಒಂಥರ ಭಯ ಹುಟ್ಟಿಸುತ್ತೆ ಅಲ್ವಾ? ಅದಕ್ಕೆ ಈ ಕಾಡುಗಳು ನಮ್ಮ ಬದುಕಿಗೆ ಯಾಕಿಷ್ಟೊಂದು ಮುಖ್ಯ ಅನ್ನೋದನ್ನ ಇವತ್ತು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಸರಿ, ಹಾಗಿದ್ರೆ ಮೊದಲು ಈ ಅರಣ್ಯಗಳಿಗೂ ನಮಗೂ ಇರೋ ನಂಟು ಎಂಥದ್ದು ಅಂತ ನೋಡೋಣ. ಇದು ಬರೀ ಮನುಷ್ಯ ಮತ್ತೆ ಮರಗಳ ಕಥೆ ಅಲ್ಲ, ಇದು ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಯ ಅಸ್ತಿತ್ವಕ್ಕೆ ಸಂಬಂಧಪಟ್ಟಿದ್ದು. ಅರಣ್ಯ ಅಂದ್ರೆ ಏನು? ಅದು ಬರೀ ಮರಗಳ ಒಂದು ಗುಂಪು ಅಷ್ಟೇನಾ? ಖಂಡಿತ ಇಲ್ಲ. ಅದೊಂದು ಜೀವಂತ ಜಾಲ. ಇಲ್ಲಿರೋ ಪ್ರತಿಯೊಂದು ಗಿಡ, ಪ್ರಾಣಿ, ಸಣ್ಣಪುಟ್ಟ ಸೂಕ್ಷ್ಮಜೀವಿ ಕೂಡ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇವೆಲ್ಲ ಸೇರಿ ನಮ್ಮ ಭೂಮಿಯ ಆರೋಗ್ಯವನ್ನ ಕಾಪಾಡೋ ಒಂದು ಅದ್ಭುತ ವ್ಯವಸ್ಥೆಯನ್ನೇ ಕಟ್ಕೊಟ್ಟಿವೆ. ಸರಿ, ಈಗ ಅರಣ್ಯಗಳು ನಮ್ಗೆ ನೇರವಾಗಿ ಏನೇನು ಕೊಡುತ್ತೆ ಅಂತ ನೋಡೋಣ. ನಾವು ಪ್ರತಿದಿನ ಬಳಸೋ ಎಷ್ಟೋ ವಸ್ತುಗಳು ಕಾಡಿಂದಲೇ ಬಂದಿರುತ್ತೆ, ಆದ್ರೆ ನಮ್ಗದು ಅಷ್ಟಾಗಿ ಗೊತ್ತೇ ಇರೋದಿಲ್ಲ. ನಮ್ಮ ಸುತ್ತಮುತ್ತ ಒಮ್ಮೆ ನೋಡಿ. ನಾವು ಕೂರೋ ಚೇರ್, ಓದೋ ಪುಸ್ತಕ, ಬರೆಯೋ ಪೇಪರ್, ಇದೆಲ್ಲ ಎಲ್ಲಿಂದ ಬಂತು? ಕಾಡಿನಿಂದ. ಅಷ್ಟೇ ಯಾಕೆ, ಕ್ಯಾನ್ಸರ್ ಮಾದರಿ ದೊಡ್ಡ ದೊಡ್ಡ ರೋಗಗಳಿಗೆ ಬೇಕಾದ ಔಷಧಿಗಳ ಮೂಲ ಕೂಡ ಇದೇ ಕಾಡುಗಳು. ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ, ನಾವು ಕಾಡುಗಳ ಮೇಲೆ ಎಷ್ಟು ಅವಲಂಬಿತರಾಗಿದ್ದೀವಿ ಅನ್ನೋದಕ್ಕೆ. ಓಕೆ, ಅರಣ್ಯಗಳಿಂದ ನಮಗೆ ಬೇಕಾದ ವಸ್ತುಗಳು ಸಿಗುತ್ತೆ ಅನ್ನೋದು ಗೊತ್ತಾಯ್ತು. ಆದ್ರೆ ಅರಣ್ಯಗಳ ನಿಜವಾದ ಪವರ್ ಅದಲ್ಲ. ಅವು ನಮ್ಮ ಇಡೀ ಭೂಮಿಯನ್ನೇ ಕಾಪಾಡೋ ಸೈಲೆಂಟ್ ಗಾರ್ಡಿಯನ್ಸ್. ಹೇಗೆ ಅಂತೀರಾ? ಬನ್ನಿ ನೋಡೋಣ. ಅದಕ್ಕೆ ಅಲ್ವಾ ನಾವು ಕಾಡುಗಳನ್ನ ಭೂಮಿಯ ಶ್ವಾಸಕೋಶ ಅಂತ ಕರೆಯೋದು. ಯಾಕಂದ್ರೆ ಅವು ಗಾಳಿಯಲ್ಲಿರೋ ಕೆಟ್ಟ ಕಾರ್ಬನ್ ಡೈಆಕ್ಸೈಡನ್ನ ಹೀರ್ಕೊಂಡು ನಾವೆಲ್ಲ ಬದುಕೋಕ್ಬೇಕಾದ ಆಕ್ಸಿಜನ್ ಅಂದ್ರೆ ಆಮ್ಲಜನಕವನ್ನ ನಮ್ಗೆ ಕೊಡುತ್ತೆ ಫ್ರೀಯಾಗಿ. ಇಷ್ಟೇನಾ ಅರಣ್ಯಗಳ ಕೆಲ್ಸ? ಗಾಳಿ ಶುದ್ಧ ಮಾಡೋದಷ್ಟೇನಾ? ಖಂಡಿತ ಇಲ್ಲ. ಮಳೆ ಬರೋದಕ್ಕೂ ಕಾಡುಗಳೇ ಕಾರಣ. ಅವು ಮಳೆ ಮೋಡಗಳನ್ನ ಸೆಳೆಯುತ್ತವೆ. ಇದರಿಂದ ನಮ್ಮ ನದಿಗಳು ತುಂಬಿ ಹರಿಯುತ್ತೆ. ಅಷ್ಟೇ ಅಲ್ಲ, ಮರಗಳ ಬೇರುಗಳು ಮಣ್ಣನ್ನ ಗಟ್ಟಿಯಾಗಿ ಹಿಡಿದಿಟ್ಕೊಂಡು ಭೂಕುಸಿತದಂಥ ಅನಾಹುತಗಳನ್ನ ತಪ್ಪಿಸ್ತವೆ. ಜೊತೆಗೆ ಹುಲಿ, ಆನೆಯಿಂದ ಹಿಡಿದು ಚಿಕ್ಕ ಚಿಟ್ಟೆಯವರೆಗೆ ಲಕ್ಷಾಂತರ ಜೀವಿಗಳಿಗೆ ಇದೇ ಕಾಡುಗಳು ಮನೆ. ಇಡೀ ಜೀವವೈವಿಧ್ಯದ ಖಜಾನೆ ಇಲ್ಲಿ ಅಡಗಿದೆ. ಇಷ್ಟೆಲ್ಲ ಕೇಳಿದ್ಮೇಲೆ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ ಒಂದೇ: ಇಂಥ ಅಮೂಲ್ಯವಾದ ಸಂಪತ್ತನ್ನ ಉಳಿಸ್ಕೊಳ್ಳೋದು ಹೇಗೆ? ಇದೇನು ಬರೀ ಸರ್ಕಾರದ ಕೆಲಸ ಅಲ್ಲ, ಇದು ನಮ್ಮೆಲ್ಲರ ಪ್ರತಿಯೊಬ್ಬರ ಜವಾಬ್ದಾರಿ. ನೋಡಿ, ನಮ್ಮ ಕಾಡುಗಳನ್ನ ಉಳಿಸ್ಕೊಳ್ಳೋದು ಪರಿಸರಕ್ಕೋಸ್ಕರ ಮಾತ್ರ ಅಲ್ಲ, ಅದು ನಮ್ಮ ಭವಿಷ್ಯಕ್ಕೋಸ್ಕರ. ಯಾಕಂದ್ರೆ ಕಾಡುಗಳ ಆರೋಗ್ಯಕ್ಕೂ ನಮ್ಮ ಆರೋಗ್ಯಕ್ಕೂ ನೇರವಾದ ಲಿಂಕ್ ಇದೆ. ನಾವು ಒಂದು ಮರ ಕಡಿತೀವಿ ಅಂದ್ರೆ ಅದು ಕೇವಲ ಮರವಲ್ಲ, ನಮ್ಮದೇ ಭವಿಷ್ಯದ ಒಂದು ಭಾಗವನ್ನೇ ಕತ್ತರಿಸ್ದಾಗೆ. ಸೊ ಕಾಡುಗಳನ್ನು ರಕ್ಷಿಸೋದಂದ್ರೆ ನಮ್ಮ ಮುಂದಿನ ಜನ್ರೇಷನ್ಗೆ ಒಂದು ಸೇಫ್ ಮತ್ತು ಹೆಲ್ದಿ ಜಗತ್ತನ್ನ ಕೊಡೋದು ಅಂತಾನೆ ಅರ್ಥ. ಹಾಗಾದ್ರೆ ಯೋಚನೆ ಮಾಡಬೇಕಾದ ಸಮಯ ಬಂದಿದೆ. ನಮ್ಗೆ ಬಳುವಳಿಯಾಗಿ ಸಿಕ್ಕಿರೋ ಈ ಹಸಿರು ಜಗತ್ತಿಗೆ ನಮ್ಮ ಕೊಡುಗೆ ಏನಾಗುತ್ತೆ? ನಮ್ಮ ಮುಂದಿನ ಪೀಳಿಗೆಗೆ ಹಚ್ಚ ಹಸಿರಾದ ಜೀವಂತ ಭೂಮಿಯನ್ನ ಕೊಟ್ಟೋಗ್ತೀವೋ ಅಥವಾ ಬರೀ ಕಾಂಕ್ರೀಟ್ ಕಾಡನ್ನ ಬಿಟ್ಟು ಹೋಗ್ತೀವೋ? ಉತ್ತರ ನಮ್ಮೆಲ್ಲರ ಕೈಯಲ್ಲೇ ಇದೆ.